ಹಾಯ್ ಗೆಳೆಯರೆ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯ ಈ ಎರಡು ರಾಜ್ಯಗಳು ನಮ್ಮ ದೇಶಕ್ಕೆ ತುಂಬಾ ಇಂಪಾರ್ಟೆಂಟ್ ಆದ ರಾಜ್ಯಗಳು. ಈ ಎರಡು ರಾಜ್ಯಗಳ ಸ್ವಲ್ಪ ಕಂಪ್ಯಾರಿಸನ್ ಮಾಡಿ ನೋಡಿದರೆ ಯಾವ ರಾಜ್ಯ ದೊಡ್ಡದಾಗುತ್ತೆ ಅಂದರೆ GDP ಇರ್ಬೋದು, ಆರ್ಥಿಕತೆ ಇರ್ಬೋದು ಮತ್ತು ಇಲ್ಲಿಯ ಭಾಷೆ ಇರ್ಬೋದು, ಈ ಪ್ರತಿಯೊಂದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಬನ್ನಿ ನೋಡೋಣ. ಕರ್ನಾಟಕ ವರ್ಸಸ್ ಮಹಾರಾಷ್ಟ್ರ. ಮೊದಲನೆಯದು ಭೂಗೋಳ ಮತ್ತು ಸ್ಥಳ. ಕರ್ನಾಟಕವು ದಕ್ಷಿಣ ಭಾಗದಲ್ಲಿ ಬರುತ್ತದೆ. ಕರ್ನಾಟಕ ರಾಜ್ಯವು ಕರಾವಳಿ ಪ್ರದೇಶಗಳು, ಪಶ್ಚಿಮ ಘಟ್ಟಗಳು ಮತ್ತು ಡೆಕ್ಕನ್ ಪ್ರಸ್ಥಭೂಮಿಯೊಂದಿಗೆ ವೈವಿಧ್ಯಮಯ ಭೌಗೋಳಿಕತೆಯನ್ನು ಹೊಂದಿದೆ. ಮಹಾರಾಷ್ಟ್ರ ರಾಜ್ಯವು ಭಾರತದ ಪಶ್ಚಿಮ ಭಾಗದಲ್ಲಿ ಬರುತ್ತದೆ. ಮಹಾರಾಷ್ಟ್ರವು ಅರಬ್ಬಿ ಸಮುದ್ರ, ಸಹ್ಯಾದ್ರಿ ಬೆಟ್ಟಗಳು ಮತ್ತು ಡೆಕ್ಕನ್ ಪ್ರಸ್ಥಭೂಮಿಯ ಉದ್ದಕ್ಕೆ ಕರಾವಳಿಯೇ ದೀರ್ಘವಾಗಿ ಹರಡಿದೆ. ಈ ಎರಡು ರಾಜ್ಯಗಳ ರಾಜಧಾನಿ ಮತ್ತು ಇಲ್ಲಿಯ ಪ್ರಮುಖ ನಗರಗಳು ಯಾವುವು ನೋಡೋಣ ಬನ್ನಿ ಸ್ವಲ್ಪ. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಇಲ್ಲಿಯ ಕೆಲವು ಪ್ರಮುಖ ನಗರಗಳು ಯಾವುವು ಅಂದರೆ ಮೊದಲನೇದು ಮೈಸೂರು, ಮಂಗಳೂರು, ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈ. ಇಲ್ಲಿಯ ಕೆಲವು ಇಂಪಾರ್ಟೆಂಟ್ ನಗರಗಳು ಯಾವುವು ಅಂದರೆ ಮೊದಲನೇದು ಪುಣೆ, ನಾಗ್ಪುರ, ನಾಸಿಕ ಮತ್ತು ಔರಂಗಾಬಾದ್. ಇವು ಇಲ್ಲಿಯ ಪ್ರಮುಖ ನಗರಗಳು. ಮತ್ತು ಇಲ್ಲಿಯ ಭಾಷೆ ನೋಡೋಣ ಬನ್ನಿ. ಇವೆರಡು ರಾಜ್ಯಗಳದ ಕರ್ನಾಟಕದಲ್ಲಿ ಅಧಿಕೃತವಾಗಿ ಕನ್ನಡ ಭಾಷೆಯನ್ನು ಮಾತಾಡುತ್ತಾರೆ ಮತ್ತು ಇಲ್ಲಿ ಸ್ವಲ್ಪ ತುಳು ಭಾಷೆ, ಕೊಂಕಣಿ, ಉರ್ದು, ತೆಲುಗು ಮತ್ತು ಮರಾಠಿ ಭಾಷೆಯನ್ನು ಸಹ ಮಾತಾಡುತ್ತಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಇಲ್ಲಿ ಅಧಿಕೃತವಾಗಿ ಮರಾಠಿ ಭಾಷೆಯನ್ನು ಮಾತಾಡುತ್ತಾರೆ. ಜೊತೆಗೆ ಇಲ್ಲಿ ಹಿಂದಿ, ಇಂಗ್ಲೀಷು ಅಂದರೆ ವ್ಯವಹಾರಕ್ಕೆ ಸ್ವಲ್ಪ ಬಳಸುತ್ತಾರೆ ಮತ್ತು ಇಲ್ಲಿ ಕನ್ನಡವನ್ನು ಸ್ವಲ್ಪ ಮಾತಾಡುತ್ತಾರೆ ಗಡಿ ಭಾಗದಲ್ಲಿ. ಇವು ಎರಡೂ ರಾಜ್ಯಗಳ ಸ್ವಲ್ಪ ಆರ್ಥಿಕತೆಯನ್ನು ನೋಡೋಣ ಬನ್ನಿ. ಈಗ ಕರ್ನಾಟಕ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಇದನ್ನು ಕರೆಯುತ್ತಾರೆ. ಬೆಂಗಳೂರು ಜಾಗತಿಕ ತಂತ್ರಜ್ಞಾನದ ಒಂದು ಕೇಂದ್ರವಾಗಿದೆ. ರಾಜ್ಯವು ಉತ್ಪಾದನೆ, ಏರೋಸ್ಪೇಸ್, ಬಯೋಟೆಕ್ ಮತ್ತು ಕೃಷಿಯಲ್ಲಿ ಕಾಫಿ ಮತ್ತು ರೇಷ್ಮೆ ಇಲ್ಲಿ ಅಧಿಕವಾಗಿ ಬೆಳೆಯುತ್ತಾರೆ. ಇನ್ನು ಮಹಾರಾಷ್ಟ್ರ ನೋಡಿದರೆ GDPಯಿಂದ ಭಾರತದ ಅತಿ ದೊಡ್ಡ ರಾಜ್ಯವಾಗಿದೆ. ಅಂದರೆ GDPಯಲ್ಲಿ ಇದು ನಂಬರ್ 1 ಬರುತ್ತದೆ ಕಾಂಟ್ರಿಬ್ಯೂಟ್ ಮಾಡುವುದರಲ್ಲಿ ನಮ್ಮ ದೇಶಕ್ಕೆ. ಮುಂಬೈ ದೇಶದ ಆರ್ಥಿಕ ರಾಜಧಾನಿಯಾಗಿದೆ. ಇದು ಹಣಕಾಸು, ಬಾಲಿವುಡ್, IT, ಕೃಷಿ ಮತ್ತು ಆಟೋಮೊಬೈಲ್ ತಯಾರಿಕೆಯಲ್ಲಿ ಪ್ರಮುಖ ನಮ್ಮ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದೆ. 5ನೇ ಪಾಯಿಂಟು ಶಿಕ್ಷಣ ಮತ್ತು ಸಂಶೋಧನೆ. ಕರ್ನಾಟಕವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂದರೆ IISc, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಅಂದರೆ NIFT, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಅಂದರೆ IIMB ಮತ್ತು ಹಲವಾರು ಉನ್ನತ ವಿಶ್ವವಿದ್ಯಾಲಯಗಳನ್ನು ಹೊಂದಿದೆ. ಇನ್ನು ಮಹಾರಾಷ್ಟ್ರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ ಅಂದರೆ IITB, ನೆಕ್ಸ್ಟು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಅಂದರೆ TISS, ಮುಂಬೈನ ಕೆಲವು ವಿಶ್ವವಿದ್ಯಾಲಯ ಮತ್ತು ಫರ್ಗೂಸನ್ ಕಾಲೇಜುಗಳು. ಇವು ಇಲ್ಲಿಯ ಶಿಕ್ಷಣ ಮತ್ತು ಸಂಶೋಧನೆಗೆ ತುಂಬಾ ಇಂಪಾರ್ಟೆಂಟ್ ಆಗಿವೆ. ಇನ್ನು ಇವು ಎರಡು ರಾಜ್ಯಗಳ ಸ್ವಲ್ಪ ಪ್ರವಾಸೋದ್ಯಮ ಮತ್ತು ಪರಂಪರೆಯನ್ನು ನೋಡೋಣ ಬನ್ನಿ. ಕರ್ನಾಟಕದಲ್ಲಿ ಹಂಪಿ ಇದು ಒಂದು ಯುನೆಸ್ಕೋ ಸೈಟು. ಎರಡನೇದು ಮೈಸೂರು ಅರಮನೆ, ಕೂರ್ಗ ಅಂದರೆ ಗಿರಿಧಾಮ, ನೆಕ್ಸ್ಟು ಜೋಗ್ ಫಾಲ್ಸು ಹಾಗೂ ಪಶ್ಚಿಮ ಘಟ್ಟಗಳಿಗೆ ಇವು ಪ್ರಸಿದ್ಧವಾಗಿ ಹೆಸರುವಾಸಿಯಾಗಿದೆ ನಮ್ಮ ಕರ್ನಾಟಕ ರಾಜ್ಯ. ನೆಕ್ಸ್ಟು ಈಗ ಮಹಾರಾಷ್ಟ್ರ ನೋಡಿದರೆ ಇದು ಅಜಂತಾ ಮತ್ತು ಎಲ್ಲೋರ ಗುಹೆಗಳು, ಇದನ್ನು ಯುನೆಸ್ಕೋ ಸೈಟ್ಗಳು ಇವು. ನೆಕ್ಸ್ಟು ಗೇಟ್ವೇ ಆಫ್ ಇಂಡಿಯಾ, ಲೋನಾವಲಾ, ಮಹಾಬಲೇಶ್ವರ ಮತ್ತು ಶಿರಡಿಗೆ ಇದು ತುಂಬಾ ಹೆಸರುವಾಸಿಯಾಗಿದೆ. 7ನೇದು ರಾಜಕೀಯ ಮತ್ತು ಆಡಳಿತ. ಸಮ್ಮಿಶ್ರ ಮತ್ತು ಬಹುಮತ ಸರ್ಕಾರದ ಇತಿಹಾಸವನ್ನು ಹೊಂದಿದೆ. ಇಲ್ಲಿ ಪ್ರಮುಖ ಪಕ್ಷಗಳು ಯಾವುವು ಅಂದರೆ BJP, ಕಾಂಗ್ರೆಸ್ಸು ಮತ್ತು JDS. ನೆಕ್ಸ್ಟು ಮಹಾರಾಷ್ಟ್ರ ರಾಜಕೀಯವು ಒಂದು ರಂಗದಲ್ಲಿ BJP, ಶಿವಸೇನಾ, ವಿವಿಧ ಬಣಗಳು ಅಂದರೆ NCP ಮತ್ತು ಕಾಂಗ್ರೆಸ್ ಸೇರಿದಂತೆ ಸಮ್ಮಿಶ್ರ ಸರ್ಕಾರ ಇಲ್ಲಿ ನಡೆಯುತ್ತದೆ. ಇದರ ಬಗ್ಗೆ ನಾನು ಜಾಸ್ತಿ ಹೋಗಲ್ಲ. ನೆಕ್ಸ್ಟು ಕ್ರೀಡೆಯನ್ನು ನೋಡೋಣ ಬನ್ನಿ. ಕ್ರೀಡೆಯಲ್ಲಿ ಕರ್ನಾಟಕ ಹಾಕಿ ಮತ್ತು ಬ್ಯಾಡ್ಮಿಂಟನ್ಗಳಲ್ಲಿ ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್ ಮತ್ತು ಪ್ರಕಾಶ್ ರಂಥ ಕ್ರಿಕೆಟ್ಗಳನ್ನು ಇಲ್ಲಿ ಹೊಂದಿದೆ. ಇಲ್ಲಿ ಕ್ರೀಡೆಯಲ್ಲಿ ನೋಡಿದರೆ RCB ಟೀಮು ಅಂದರೆ ಒಂದು IPLನಲ್ಲಿ ಆಡುವ ಇದೊಂದು ಕ್ರಿಕೆಟ್ ಟೀಮು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ FC ಇದೊಂದು ಫುಟ್ಬಾಲ್ ಟೀಮು ಮತ್ತು ಬೆಂಗಳೂರು ಬುಲ್ಸು ಇವು ಒಂದು ಕಬಡ್ಡಿ ಟೀಮು. ಇಂಥವು ಕ್ರೀಡೆಗಳು ಇಲ್ಲಿ ತುಂಬಾ ಫೇಮಸ್ ಆಗಿವೆ. ಇನ್ನು ಮಹಾರಾಷ್ಟ್ರದಲ್ಲಿ ಪ್ರಮುಖವಾಗಿ ಕ್ರಿಕೆಟು, ಇಲ್ಲಿಯ ವಾಂಖೇಡೆ ಸ್ಟೇಡಿಯಮ್ಮು ಮತ್ತು ಸಚಿನ್ ತೆಂಡೂಲ್ಕರ್ ಅಂಥ ಸಾಹಸಗಳನ್ನು ಇವರು ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸಹ ಮುಂಬೈ ಇಂಡಿಯನ್ಸು ಮತ್ತು ಮುಂಬೈ ಸಿಟಿ FC ಅಂತ ಇವ್ರದ್ದು ಒಂದು ಫುಟ್ಬಾಲ್ ಟೀಮು ಇದೆ. ಸೊ ಬನ್ನಿ 9ನೇ ಪಾಯಿಂಟು ನೋಡೋಣ. ಇಲ್ಲಿಯ ಸಂಸ್ಕೃತಿ ಮತ್ತು ಮಹತ್ವ ಏನಿದೆ. ಕರ್ನಾಟಕ ಒಂದು ಶಾಸ್ತ್ರೀಯ ಸಂಗೀತ ಅಂದರೆ ಕರ್ನಾಟಿಕ್
ಯಕ್ಷಗಾನ, ಜಾನಪದ ಇದೊಂದು ರಂಗಭೂಮಿ ಮತ್ತು ಕನ್ನಡ ಸಾಹಿತ್ಯ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರಗಳು ಇವು ಇಲ್ಲಿಯ ಪ್ರಸಿದ್ಧವಾದ ಸಂಸ್ಕೃತಿಗೆ ಮಹತ್ವವನ್ನು ಕೊಟ್ಟಿದೆ. ಇನ್ನು ಮಹಾರಾಷ್ಟ್ರ, ಮರಾಠಿ ರಂಗಭೂಮಿ, ಲಾವಣಿ ನೃತ್ಯ, ಬಾಲಿವುಡ್ ಮತ್ತು ಮರಾಠಿ ಸಾಹಿತ್ಯಕ್ಕೆ ಇದು ತುಂಬಾ ಹೆಸರುವಾಸಿಯಾಗಿದೆ. ಇನ್ನು 10ನೇ ಪಾಯಿಂಟು, ಇದೊಂದು ಗಡಿ ವಿವಾದ. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಬೆಳಗಾವಿ ಗಡಿ ವಿವಾದ ನಡೆಯುತ್ತಿದೆ. ಅಲ್ಲಿ ಮಹಾರಾಷ್ಟ್ರವು ಮರಾಠಿ ಮಾತಾಡುವ ಜನಸಂಖ್ಯೆಯ ಕೆಲವು ಗಡಿ ಪ್ರದೇಶಗಳು ಹೊಂದಿವೆ. ಬೆಳಗಾವಿ ಐತಿಹಾಸಿಕ ಮತ್ತು ಕಾನೂನುಬದ್ಧವಾಗಿ ಕರ್ನಾಟಕ ರಾಜ್ಯದ ಭಾಗವಾಗಿದೆ. ಇದರ ಬಗ್ಗೆ ಒಂದು ಸಂಪೂರ್ಣ ವಿಡಿಯೋ ಮಾಡಲಿ ಅಂತ ನೀವು ಕಮೆಂಟ್ನಲ್ಲಿ ಕೇಳಿದರೆ ಅದರ ಮೇಲೆ ಮಾಡ್ತೀನಿ. ಕೇವಲ ಕಮೆಂಟ್ನಲ್ಲಿ ಎಸ್ ಅಂತ ಬರೀರಿ. ಈ ಸಂಪೂರ್ಣ ಗಡಿ ಭಾಗ ಏನು, ಇದು ಯಾಕೆ ಈ ರೀತಿ ಗಡಿ ವಿವಾದ ಆಗ್ತಾಯಿದೆ ಬೆಳಗಾವಿದು ಒಂದು ವಿಡಿಯೋ ಮಾಡಿ ಅಂತ ಹೇಳಿದರೆ ನೀವು ಅದನ್ನು ಮಾಡ್ತೀನಿ ನಾನು. ಅದರ ಬಗ್ಗೆ ಈಗ ಈ ವಿಡಿಯೋನಲ್ಲಿ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಸೊ ನೀವು ಕಮೆಂಟ್ನಲ್ಲಿ ಬರೀ ಎಸ್ ಅಂತ ಬರೀರಿ, ಅದರ ಮೇಲೆ ಒಂದು ಸಂಪೂರ್ಣ ವಿಡಿಯೋ ಮಾಡ್ತೀನಿ. ಸೊ ಈಗ ಅಂತಿಮ ಅವಲೋಚನೆ, ಇವೆರಡು ರಾಜ್ಯಗಳಲ್ಲಿ ಯಾವುದು ಇಂಪಾರ್ಟೆಂಟ್ ನೋಡೋಣ ಬನ್ನಿ. ಈಗ ಏನು ನಿರ್ಧಾರಕ್ಕೆ ಬರುತ್ತೇವೆ ನಾವು ಈ 10 ಪಾಯಿಂಟ್ಗಳನ್ನು ನೋಡಿದರೆ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ ಶ್ರೀಮಂತ ರಾಜ್ಯಗಳು. ಇವು ಅನನ್ಯ ಗುರುತುಗಳು ಹೊಂದಿವೆ. ಮಹಾರಾಷ್ಟ್ರವು ಭಾರತದ ಆರ್ಥಿಕ ಶಕ್ತಿಯಾಗಿದ್ದರೆ, ಆದರೆ ಕರ್ನಾಟಕವು IT ಮತ್ತು ಟೆಕ್ ಹಬ್ಗೆ ಹೆಸರುವಾಸಿಯಾಗಿದೆ. ರಾಜ್ಯಗಳು ಆಳವಾದ ಐತಿಹಾಸಿಕ ಮತ್ತು ರಾಜಕೀಯ ಸಂಪರ್ಕವನ್ನು ಹಂಚಿಕೊಳ್ಳುತ್ತವೆ. ಆದರೆ ಕೆಲವು ವಿವರಗಳು ಇನ್ನೂ ಡೀಟೇಲ್ ಆಗಿ ನಿಮಗೆ ಹೇಳಬೇಕಂದ್ರೆ ಅದನ್ನು ಈ ವಿಡಿಯೋನಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ಸೊ ಇವೆರಡು ರಾಜ್ಯಗಳ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೊಂದು ವಿಷಯ ಸ್ನೇಹಿತರೆ, ಕನ್ನಡದ ಕಂಟೆಂಟನ್ನು ಯೂಟ್ಯೂಬ್ ಸಪೋರ್ಟ್ ಮಾಡಲ್ಲ. ತುಂಬಾ ಜನ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಸೊ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕನ್ನಡದ ಕಂಟೆಂಟು ಯೂಟ್ಯೂಬ್ ಸಪೋರ್ಟ್ ಮಾಡಲ್ಲ, ನೀವಾದರೂ ನನಗೆ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.